ನಮಸ್ಕಾರ ಎಲ್ರಿಗೂ, ನಾನು ಸೀತಮ್ಮ. ಇವತ್ತು ನಾನು ನಿಮಗೆ ಬೆಂಡೆಕಾಯಿ ಮಸಾಲೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ತುಂಬ ರುಚಿಯಾಗಿರುತ್ತೆ. ಬೇಕಾಗಿರೋದು ಬೆಂಡೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಕರಿಬೇವು, ಟೊಮ್ಯಾಟೊ 1-1.5 ಅಷ್ಟು, ಓಂಕಾಳು, ಚಕ್ಕೆ, ಲವಂಗ, 1 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, 1 ಇಂಚ್ ಶುಂಠಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ. ಈಗ ಮೊದಲನೇದಾಗಿ ನಾವು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಣಲಿಯಲ್ಲಿ ಬೆಂಡೆಕಾಯಿನ ಹುರ್ಕೋಬೇಕಾಗತ್ತೆ. ಮೊದಲನೇದಾಗಿ ಹಾಗೆ ಹುರ್ಕೊಂಡು ನಂತರ ಒಂದು 2 ನಿಮಿಷ ಆದಮೇಲೆ ಒಂದು 2-3 ಸ್ಪೂನು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಬೆಂಡೆಕಾಯಿನ ತುಂಬ ತೀಸಬಾರ್ದು. ನೋಡಿ, ಇಷ್ಟಾದರೆ ಸಾಕು. ಈಗ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕ್ಕೊಂಡು ನಾವು ಹಚ್ಚಿಟ್ಕೊಂಡಿದ್ದು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ನಾನಿಲ್ಲಿ 2 ಈರುಳ್ಳಿ ತಗೊಂಡಿದ್ದೀನಿ ಮತ್ತು ಅರ್ಧ ಹೋಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಎರಡೂ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ 1-1.5 ಅಷ್ಟು ಟೊಮೆಟೊ ಹಾಕ್ಕೋಬೇಕು. ಒಂದಾದ್ರೇ ಸಾಕಾಗುತ್ತೆ. ಎಲ್ಲನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನಾವು ಎತ್ತಿಟ್ಕೊಂಡು ಚಕ್ಕೆ ಮತ್ತು ಲವಂಗ ಜೊತೆಗೆ ಓಂಕಾಳನ್ನು ಹಾಕ್ಕೊಳ್ಬೇಕು. ಜೊತೆಗೆ ಶುಂಠಿನೂ ಹಾಕ್ಕೋಬೇಕು. ಎಲ್ಲದನ್ನು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡ್ಕೊಂಡಿದ ನಂತರ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಂಡು ಒಂದು 2-3 ಸ್ಪೂನ್ ಧನಿಯಾ ಪುಡಿನ ಹಾಕ್ಕೋಬೇಕು. ಎರಡನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಪೌಡರ್ನೆಲ್ಲ ಹಾಕಿದ್ಮೇಲೆ ಹೈ ಫ್ಲೇಮಲ್ಲಿ ಇಡಬಾರ್ದು. ಆಫ್ ಮಾಡಿದ್ರೂ ಪರವಾಗಿಲ್ಲ, ಯಾಕಂದರೆ ಪೌಡರ್ ಬೇಗ ತೀದೋಗ್ಬಿಡುತ್ತೆ. ಈಗ ನಾನು 2-3 ಇಂಚು ಕಾಯಿ ತಗೊಂಡಿದ್ದೀನಿ. ಕಾಯಿನೂ ಹಾಕ್ಕೊಂಡಿದ್ದೀನಿ. ಕಾಯಿನ ಹಾಕ್ಕೊಂಡು ಈಗ ಎಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬರಬೇಕು. ನೋಡಿ, ಈ ರೀತಿ ಪೇಸ್ಟ್ ಆಗಬೇಕು. ಈಗ ಮತ್ತೆ ಸ್ಟವ್ನ ಆನ್ ಮಾಡಿಕೊಂಡು ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಲ್ಲಾಂದ್ರೂ ಯಾವುದಾದ್ರು ಒಂದು ಪಾತ್ರೆ ಅಥವಾ ಕಡಾಯಿ ಥರದ್ದು ಏನಾದರೂ ಇಟ್ಕೊಂಡ್ರೂ ಆಗುತ್ತೆ. ನೋಡಿ, ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಎಣ್ಣೆ ಯೂಸ್ ಮಾಡೋದು ಕಮ್ಮಿನೇ. ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವು ಸೊಪ್ಪನ್ನ ಹಾಕ್ಕೋಬೇಕು. ಕರಿಬೇವು ಸೊಪ್ಪು ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಿರೋ ಪೇಸ್ಟನ್ನು ಹಾಕ್ಕೊಳ್ಬೇಕು. ಸಿಮ್ಮಲ್ಲಿ ಇಟ್ಕೊಂಡೇ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಸುತ್ತ ಸಿಡಿಯುತ್ತೆ. ನೋಡಿ, ಈ ರೀತಿ ಸಿಡಿಯುತ್ತೆ, ಅದಕ್ಕೋಸ್ಕರ ಸಿಮ್ನಲ್ಲೇ ಇಟ್ಕೊಳ್ಬೇಕು. ಈಗ ಎಲ್ಲದನ್ನು ಮಿಕ್ಸ್ ಮಾಡಿಕೊಡಿ. ಮಿಕ್ಸ್ ಮಾಡಿಕೊಡಿದ ನಂತರ ಒಂದು 2-3 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ, ಚಿಕ್ಕ ಗ್ಲಾಸಲ್ಲಿ. ನೀರನ್ನ ಹಾಕ್ಕೊಂಡ್ಮೇಲೆ ಉಪ್ಪನ್ನ ಸೇರಿಸ್ಕೋಬೇಕು. ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಕುದಿಯೋದಕ್ಕೆ ಬಿಟ್ಬಿಡಬೇಕು. ನಾನೀಗ 1-2 ಚಿಟಿಕೆ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಎಲ್ಲದನ್ನು ಕಲಿಸ್ಕೊಡ್ಬೇಕು. ನೋಡಿ, ಕನ್ಸಿಸ್ಟೆನ್ಸಿ ನಂದು ಹೀಗೆ ಬಂದಿದೆ. ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ಅಂದರೆ ನೀರನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಅದು ಬೆಂಡೆಕಾಯಿ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಗೆ ಬರುತ್ತೆ ಸಾಂಬಾರು. ಇದು ಮಟನ್ ಸಾರು, ಚಿಕನ್ ಸಾರಿಗೆ ಒಳ್ಳೆ ಕಾಂಪ್ಲಿಮೆಂಟ್ರಿ ಥರನೂ ಆಗುತ್ತೆ. ಈಗ ನೋಡಿ, ನಾವು ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನ ಹಾಕಿ ಕುದಿಯೋದಕ್ಕೆ ಬಿಡಬೇಕು. ಆ ಸಾಂಬಾರಿನಲ್ಲೇ ಬೆಂಡೆಕಾಯಿ ಪೂರ್ತಿಯಾಗಿ ಬೇಯಬೇಕು. ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಬೇಗನೆ ಹಾಕ್ಕೊಂಡಿದ್ದೀನಿ ನಾನು. ಈಗ ಒಂದು 5-7 ನಿಮಿಷದವರೆಗೂ ಸಾಂಬಾರನ್ನ ಸಿಮ್ಮಲ್ಲೇ ಇಟ್ಟು ಕುದಿಯೋದಕ್ಕೆ ಬಿಟ್ಬಿಡಬೇಕು. ಈಗ ನಾವೇನು ವಿಸಿಲ್ ಮುಚ್ತಾ ಇಲ್ವಲ್ಲ, ಅದಕ್ಕೋಸ್ಕರ ಸಿಮ್ಮಲ್ಲೇ ಇಟ್ಬಿಟ್ಟು ಪ್ಲೇಟ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ. ಒಂದು 5 ನಿಮಿಷ ಆದರೂ ಅದು ಕುದಿಬೇಕು. ಈಗ ಸ್ಟವ್ನ ಆಫ್ ಮಾಡಿಕೊಂಡು ರುಚಿಯಾಗಿರೋ ಬೆಂಡೆಕಾಯಿ ಸಾಂಬಾರನ್ನ ನೀವು ತಿನ್ಬೋದು. ಇದನ್ನು ನೀವು ದೋಸೆ, ಅನ್ನ, ಮುದ್ದೆ, ಚಪಾತಿ ಏನಕ್ಕಾದರೂ ಚೆನ್ನಾಗಿ ಹೊಂದುತ್ತೆ. ನೋಡೋದಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.